ನನಗೆ ಅರ್ಥವಾಗದ ಒಂದು ವಿಷಯ ಏನಪ್ಪ ಅಂತಂದರೆ, ನಾವು ಓದಿದಂತಹ ಆ ಎಜುಕೇಷನ್ ಏನಿದೆ, ಅಂದರೆ ನಾನು ಹೇಳ್ತಾ ಇರೋದು ಪರ್ಟಿಕ್ಯುಲರಾಗಿ ಯಾರೋ ಒಬ್ಬರ ವಿದ್ಯೆ ಅಂತ ಅಲ್ಲ. ನಾವೆಲ್ಲ ಸಹಜವಾಗಿ ಕುಳಿತು ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ಸಮಾಜದ ಸ್ಥಿತಿಗತಿಗಳ ಬಗ್ಗೆ ಮಾತನಾಡ್ತಕ್ಕಂತಹ ಒಂದು ಪಂಗಡ ಇದೆ. ವಿ ಕಾಲ್ ಇಟ್ ಆಸ್ ಸಪರೇಟ್ ಗ್ರೂಪ್ ಆಫ್ ಪೀಪಲ್. ದೇ ಡಿಸ್ಕಸ್ ಅಬೌಟ್ ದಿ ಸೋಷಿಯಲ್ ಲೈಫ್, ವಾಟ್ ಈಸ್ ಹ್ಯಾಪನಿಂಗ್ ಅಂತ. ಅಂದರೆ ಜನರಲ್ ಆಗಿ ಎಲ್ಲರೂ ಕೂತಾಗ ನಾನು ಹೇಳ್ದಂಗೆ ಕೆಲಸಕ್ಕೆ ಬಾರದ ಹರಟೆ, ಇಲ್ಲಿ ಹರಟೆ ಅಂದರೆ ನನಗೆ ನನ್ನ ಬಾಲ್ಯಜ್ಞ ಗುರ್ತಿಗೆ ಬರ್ತಾಯಿದೆ. ಈ ಹರಟೆ ಅಂತ ಒಂದು ಪ್ರೋಗ್ರಾಮ್ ಆಗ್ತಿತ್ತು. ಆ ಹರಟೆಯಲ್ಲಿ ಕೂಡ ರಸವತ್ತರವಾದಂತಹ ಒಂದಷ್ಟು ಜ್ಞಾನವನ್ನು ಕೊಡ್ತಕ್ಕಂತಹ ಒಂದಷ್ಟು ಪ್ರೋಗ್ರಾಮು ನಡೀತಾ ಇತ್ತು. ನನಗೆ ನಿಜವಾಗ್ಲೂ ಅದಕ್ಕೆ ಯಾಕಪ್ಪ ಹರಟೆ ಅಂತ ಹೆಸರಿಟ್ರು ಅಂತ. ಸಹಜವಾಗಿ ನಾನು ನನ್ನ ಸ್ನೇಹಿತರ ಮನೆಗೋ ನನ್ನ ಸಂಬಂಧಿಕರ ಮನೆಗೋ ಹೋದಾಗ ಅಲ್ಲಿ ಕೂಡ ಒಂದಷ್ಟು ಸಮಾಜದ ಸ್ಥಿತಿಗತಿಗಳ ಬಗ್ಗೆ ಮಾತನಾಡ್ತಕ್ಕಂಥ ಸ್ನೇಹಿತರಿದ್ದಾರೆ, ನನಗಿನ್ನ ಹಿರಿಯರಿದ್ದಾರೆ. ಈ ಸ್ನೇಹಕ್ಕೆ ಹಿರಿಯರು ಕಿರಿಯರು ಅವೆಲ್ಲ ಏನಿಲ್ಲ ರೀ, ಗೌರವ ಇರ್ತದೆ, ಹಿರಿಯರ ಗೌರವ ಅವ್ರಿಗಿರ್ತದೆ. ಅಲ್ಲಿ ಕೂತಾಗ ಈ ಭೌಗೋಳಿಕ ಪರಿಸ್ಥಿತಿಗಳ ಬಗ್ಗೆ, ಇದೇನ್ರಿ ಭೌಗೋಳಿಕ ಅಂತೀರ, ಹಂಗಂದ್ರೆ ಭೌಗೋಳಿಕ ಅಲ್ಲ, ಭೌಗೋಳಿಕ ಪರಿಸ್ಥಿತಿಗಳ ಬಗ್ಗೆ, ಪ್ರಾಕೃತಿಕ ವಿಚಾರಗಳ ಬಗ್ಗೆ, ಸಹಜವಾಗಿ ವೃತ್ತಿಪರವಾಗಿ ನಡೀತಾ ಇರತಕ್ಕಂತಹ ಸಹಜ ಸ್ಥಿತಿಗಳ ಬಗ್ಗೆ ಒಂದು ಮಾತಿಗೆ ಪ್ರಾರಂಭ ಆಗಿಬಿಟ್ರೆ ಫಸ್ಟು ಮನೆ ವಿಷಯನೇ, ಚೆನ್ನಾಗಿದ್ದೀರಾ, ಅವ್ರು ಚೆನ್ನಾಗಿದ್ದಾರಾ, ಅವ್ರು ಹೇಗಿದ್ದಾನೆ, ಇವನು ಹೇಗಿದ್ದಾನೆ ಅಂತ ಪ್ರಾರಂಭ ಆಗ್ತಕ್ಕಂಥ ವಿಚಾರ, ಅದು ಕೊನೆ ಆಗ್ತಕ್ಕಂಥದ್ದು ಬಂದು ಒಂದು ರಾಜಕೀಯ ಸ್ಥಿತಿಗತಿಯವರೆಗೂ ಬರ್ತದೆ. ಇದೆಲ್ಲ ಭೌಗೋಳಿಕ ಸ್ಥಿತಿ, ಪರಿಸರ, ಪ್ರಕೃತಿ ಅಥವಾ ಆಗುಹೋಗುಗಳ ಬಗ್ಗೆ. ಇವತ್ತು ಇಷ್ಟಕ್ಕೆ ಮೊದಲು ನಾನೊಂದು ವಿಡಿಯೋವನ್ನು ನೋಡಿದಂತಹ ಸ್ಥಿತಿ, ನಮ್ಮ ಪ್ರಧಾನಿಗಳು. ಇಲ್ಲಿ ಪ್ರಧಾನಿ ಅಂದಾಗ ಆ ಪ್ರಧಾನಿ ಈ ಪ್ರಧಾನಿ ಎಲ್ಲ ಪ್ರಧಾನಿ ಹಾಗಲ್ಲ, ಪ್ರಧಾನಿಗಳಷ್ಟೇ. ಸೊ ಅವರು ಒಂದು ವಿಷಯವನ್ನು ಹೇಳ್ಕೊಂಡು ಹೋಗ್ತಾರೆ. ಈ ಸಾಮಾಜಿಕವಾಗಿ ಯುದ್ಧದಿಂದ ಆಗ್ತಕ್ಕಂತಹ ಸ್ಥಿತಿಗತಿಗಳನ್ನು ಮನವರಿಕೆ ಮಾಡಿಕೊಡ್ತಾ ಇದ್ದಾರೆ ಪ್ರಧಾನಿಗಳಲ್ಲಿ. ನಮಗೆ ಮನವರಿಕೆ ಮಾಡಿಕೊಡ್ತಾ ಇದ್ದಾರೆ. ಸ್ಥಿತಿಗತಿಗಳನ್ನು ಅನುಕರಣೆ ಎಲ್ಲವನ್ನ ಮಾಡಿ ಮುಂದಿನ ಜೀವನವನ್ನು ಜಾಗೃತವಾಗಿರಿಸ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡಿ ಅಂತ. ಅಲ್ಲಪ್ಪ, ಯಾವ ಎಜುಕೇಷನ್ ಓದಿದ್ರೂ ಕೂಡ ಅದರಲ್ಲಿ ಅದರದೇ ಆದಂತಹ ಒಂದು ಭಾಗ ಇರ್ತದೆ, ಅದು ತಿಳುವಳಿಕೆ, ಭವಿಷ್ಯದ ಸಂಕೇತಗಳು ಇಲ್ಲಿ ಕಾಣಿಸ್ತಾ ಇರ್ತದೆ. ನಮ್ಮ ವಿದ್ಯೆ ಅಂತಕ್ಕಂಥದ್ದು ಎಲ್ಲಿ ಹೋಗಿ ಅಡಗಿ ಕುಳಿತಿದೆ ಅಂತಕ್ಕಂಥದ್ದು. ನಿಮಗೆ ಒಂದು ಸಣ್ಣ ಉದಾಹರಣೆ ಹೇಳ್ತೇನೆ. ಅವರು ಎಚ್ಚರಿಸ್ತಾ ಇರ್ತಕ್ಕಂಥದ್ದು ಈಗ ಆಗುತ್ತೆ ಅಂತಲ್ಲ, ಒಂದು ಉದಾಹರಣೆ ರೂಪದಲ್ಲಿ ಹೇಳ್ತಕ್ಕಂಥ ಪ್ರಯತ್ನ ಮಾಡ್ತೇನೆ. ಒಂದು ಪ್ರದೇಶ ಇರ್ತದೆ, ಎತ್ತರದ ಪ್ರದೇಶ, ಇದ್ದಕ್ಕಿದ್ದಂಗೆ ಅಲ್ಲಿ ಕಂಟಿನ್ಯೂಸ್ ನಿರಂತರವಾದ ಮಳೆ ಬರ್ತಾನೇ ಇದೆ. ನಮ್ಮ ಹವಾಮಾನ ಇಲಾಖೆ ಕೂಡ, ನಾನು ಹೇಳ್ತಾ ಇರ್ತಕ್ಕಂಥದ್ದು ಉದಾಹರಣೆ ಕಣ್ರಿ, ಹವಾಮಾನ ಇಲಾಖೆಯವರೇ ನಾನು ಹೇಳ್ತಾ ಇರ್ತದ್ದು ಒಂದು ಉದಾಹರಣೆ ಅಷ್ಟೇ. ಆ ಎತ್ತರದ ಪ್ರದೇಶದಲ್ಲಿ ಜೋರಾಗಿ ಮಳೆ ಬರ್ತಾ ಇದೆ ಅಂತಂದರೆ ಆ ಒಂದು ಸ್ಥಿತಿ, ಅಲ್ಲಿರ್ತಕ್ಕಂತಹ ಪ್ರದೇಶ ಎತ್ತರದ ಸ್ಥಿತಿಯಲ್ಲಿದೆ, ಮಳೆ ಬರ್ತಾ ಇದೆ, ಬಂದರೂ ಕೂಡ ಅಲ್ಲಿರ್ತಕ್ಕಂಥವರಿಗೆ ಯಾವುದೇ ರೀತಿ ಅಡೆತಡೆ ಇಲ್ಲದೆ ಇದ್ದರೂ ಕೂಡ ತಳಮಟ್ಟದಲ್ಲಿರ್ತಕ್ಕಂತಹ, ನೋಡಿ, ಮಳೆ ಬೀಳೋದು ಮೇಲೆ ಇರ್ಬೋದು, ಎತ್ತರದ ಪ್ರದೇಶದಲ್ಲೇ ಇರ್ಬೋದು ಮಳೆ ಬರ್ತಕ್ಕಂಥದ್ದು, ಆದರೆ ಆ ಮಳೆ ಬರ್ತಾ ಇರ್ತಕ್ಕಂತಹ ಆ ಮಳೆಯ ನೀರು ಯಾವಾಗಲೂ ಇಳಿಜಾರಿನ ಪ್ರದೇಶದ ಕಡೆಗೆ ಹೋಗ್ತಕ್ಕಂಥ ಸ್ಥಿತಿ ನಿರ್ಮಾಣ ಆಗ್ತದೆ. ಏನು ಸಾರ್ ಇದೆಲ್ಲ ಗೊತ್ತಿರೋದೆ, ಅಥವಾ ಏನ್ರಿ ನೀವು ಇದು ಯಾರಿಗೆ ಗೊತ್ತಿಲ್ಲ ಅಂತ. ಇಲ್ಲಿ ಆಗ್ತಾ ಇರ್ತಕ್ಕಂಥ ಸಮಸ್ಯೆ ಏನಪ್ಪ ಅಂದರೆ, ಮಳೆನೂ ಬಂದಿಲ್ಲ, ಮಳೆ ಬರ್ತದೆ ಅಂತ ಗೊತ್ತೂ ಇಲ್ಲ, ಅಕಸ್ಮಾತ್ ಪ್ರಕೃತಿ ಇರೋದೇ ಹಾಗೆ. ಅದಕ್ಕೆ ಪ್ರಕೃತಿಯ ವೈಪರೀತ್ಯ ಅಂತ ಹೇಳ್ತಾರೆ. ಕ್ಷಣಗಳಲ್ಲಿ ಬದಲಾವಣೆ ಆಗ್ತದೆ, ಅದು ವಿಜ್ಞಾನ. ಏನು ಬೇಕಾದರೂ ಯಾವುದೋ ಒಂದು ಸಂದಿಗ್ಧ ಸ್ಥಿತಿನಲ್ಲಿ ವಾತಾವರಣದ ಪರಿವರ್ತನೆಗಳಾಗ್ತಾ ಇರ್ತದೆ. ಈ ಮಳೆ ಬಂದಾಗ ಎತ್ತರದ ಪ್ರದೇಶದಲ್ಲಿರ್ತಕ್ಕಂಥವ್ರಿಗೆ ಯಾವುದೇ ತೊಂದರೆ ಆಗಲ್ಲ ಅಂದರೂ ಕೂಡ ಈ ವಿಪರೀತ ಅಥವಾ ವೈಪರೀತ್ಯದಿಂದ ಬರ್ತಕ್ಕಂತಹ ಧಾರಾಕಾರ ಮಳೆ ಅದೇನು ಮಾಡ್ತದೆ, ಈ ಇಳಿಜಾರಿನ ಪ್ರದೇಶ ಇರತಕ್ಕಂಥ ಸ್ಥಳಗಳಿಗೆ ಹೋದರೆ, ಈಗ ನೋಡಿ ಹೇಳ್ತೇನೆ, ಅದು ಈ ಸ್ಥಳದಲ್ಲೇ ಹೋಗ್ತದೆ ಅನ್ನೋದನ್ನು
ಯಾವತ್ತೂ ನಾವು ದೃಢೀಕರಣ ಮಾಡೋದಕ್ಕೆ ಸಾಧ್ಯ ಇಲ್ಲ. ಏಕೆಂದರೆ ಸಹಜವಾಗಿ ಪ್ರಕೃತಿಯಲ್ಲಿ ಮಾನವ ಸಹಜವಾಗಿ ಪ್ರಕೃತಿದತ್ತವಾಗಿ ಬದಲಾವಣೆಗಳಾಗ್ತಾ ಇರ್ತದೆ. ಇಳಿಜಾರು ಇರ್ತಕ್ಕಂಥ ಸ್ಥಳಕ್ಕೆ ನೀರು ಇಳಿತದೆ ಅಂತಲ್ಲ, ಅಕ್ಕಪಕ್ಕ ಹೋಗ್ತಕ್ಕಂಥ ಸಾಂದರ್ಭಿಕ ಸನ್ನಿವೇಶಗಳು ಕೂಡ ಇರ್ತದೆ. ಸೊ ಈಗ ಅವ್ರು ಎಚ್ಚೆತ್ಕೋಬೇಕು ಅಂತ ಅವ್ರು ಹೇಳ್ತಾ ಇರ್ತಕ್ಕಂಥದ್ದು. ಅಂದರೆ ಅಲ್ಲಿ ಯುದ್ಧ ವಾತಾವರಣ ಆಗಿರೋದ್ರಿಂದ ಅಲ್ಲೆಲ್ಲೋ ಯುದ್ಧ ಆದರೆ ನಮಗೇನ್ರಿ, ಹಾಗಲ್ಲ. ಯುದ್ಧ ಎಲ್ಲಿ ಆಯಿತು ಅಂತಕ್ಕಂಥದ್ದಲ್ಲ ವಿಚಾರ. ಯುದ್ಧದಿಂದ ಆಗ್ತಕ್ಕಂತಹ ಸಾಂದರ್ಭಿಕ ಪರಿಸ್ಥಿತಿಗಳನ್ನು ಅರ್ಥ ಮಾಡ್ಕೊಳ್ಳಿ. ಸರಿಯಾದ ಸಮಯಕ್ಕೆ ನಮ್ಮ ಮನೆಗೆ, ಒಂದು ಉದಾಹರಣೆ, ನಮ್ಮ ಮನೆಗೂ ನಿಮ್ಮ ಮನೆಗೂ ಸರಿಯಾದ ಸಮಯಕ್ಕೆ ಬರಬೇಕಾಗಿರ್ತಕ್ಕಂತಹ ಪದಾರ್ಥ ಬರಲಿಲ್ಲ ಅಂದರೆ ಎಷ್ಟೆಲ್ಲ ವ್ಯತ್ಯಾಸ ಆಗುತ್ತೆ ಅನ್ನೋದಕ್ಕೊಂದು ಸಣ್ಣ ಎಕ್ಸಾಂಪಲ್ ಹೇಳ್ಕೊಂಡು ಹೋಗ್ತೇನೆ. ಬೆಳಗ್ಗೆ ನಾವು ಇವತ್ತೇನೋ ಒಂದು ಫಲಹಾರ ಮಾಡಬೇಕು ಅಂತ, ಫಲಹಾರ ಅಂದರೆ ತಿಂಡಿ, ಬ್ರೇಕ್ಫಾಸ್ಟ್ ಅಂದ್ಕೊಳ್ಳೋಣ, ಒಂದು ತಿಂಡಿಯನ್ನು ಮಾಡಬೇಕು ಅಂತ ಅಂದ್ಕೊಳ್ಳೋದಕ್ಕೆ ನಾವು ಏನೇನೋ ಒಂದಷ್ಟು ಬುಕ್ ಮಾಡಿರ್ತೀವಿ. ಹಿಂದಿನ ದಿನ ಪ್ರಿಪೇರ್ ಇಲ್ಲ, ಹಣ ಇಲ್ಲ, ಅಥವಾ ಯಾವುದೋ ಊರಿಂದ ಬಂದಿದ್ದೇವೆ, ಮನೆಯಲ್ಲೇ ಇದ್ದರೆ ಹಾಳಾಗ್ತದೆ ಅಂಥೇಳಿ. ಇದು ಉದಾಹರಣೆ ಅಷ್ಟೇ. ಸೊ ನಾವೇನು ಮಾಡ್ತೀವಿ, ಬುಕ್ ಮಾಡ್ತೀವಿ, ಬೆಳಗ್ಗೆ 6 ಗಂಟೆಗೆ ಬುಕ್ ಮಾಡ್ತೀವಿ. ನಮ್ಮ ದುರಾದೃಷ್ಟವೋ ಅಥವಾ ತಂದು ಕೊಡ್ತಕ್ಕಂಥ ವ್ಯಕ್ತಿಯ ದುರಾದೃಷ್ಟವೋ, ಅವರ ಗಾಡಿನಲ್ಲಿ ಪೆಟ್ರೋಲೋ ಏನೋ ಇನ್ನೊಂದೋ ಇಲ್ಲ, ಮತ್ತೊಂದಿಲ್ಲ, ಇಲ್ವ ಇನ್ನೇನಕ್ಕೋ ಅವ್ರ ಗಾಡಿ ನಿಂತುಬಿಡ್ತು, ಏನೋ ಸಮಸ್ಯೆ ಆಯಿತು, ಗಾಡಿ ಪಂಚರ್ ಆಯಿತು, ಏನೋ ಆಯಿತು. ಆ ವ್ಯಕ್ತಿ ತಲುಪಿಸೋದಕ್ಕೆ, ಬೇರೆಯವ್ರಿಗೆ ಕೊಡೋದಕ್ಕೆ ಅವಕಾಶ ಇಲ್ಲದೇ ಇದ್ದಾಗ ಅದನ್ನೇ ಹೇಳ್ತಕ್ಕಂಥದ್ದು ಆಕಸ್ಮಿಕ ಅಥವಾ ಅನಾನುಕೂಲತೆಯ ಸಂದರ್ಭಗಳಲ್ಲಿ ಅದು ನಾವು ಅಂದ್ಕೊಂಡಿರ್ತೇವೆ ಅವನು 6 ಗಂಟೆಗೆ ಕೊಡ್ತಾನೆ, 7 ಗಂಟೆಗೆ ತಿಂಡಿ ರೆಡಿ ಆಗ್ತದೆ, 7:15 ನಾವು ರೆಡಿ ಆಗಿ ಬರೋ ಅಷ್ಟೊತ್ತಿಗೆ 7:15 ತಿಂಡಿ ಆಗ್ತದೆ, 8:08 ಕೆಲಸಕ್ಕೆ ಹೊರಟುಬಿಡ್ತೀವಿ ಅಂತ. ಅಲ್ಲಿ ಬರ್ತಕ್ಕಂತಹ ಪದಾರ್ಥ ತಡ ಆದಾಗ, ಈಗ ಅರ್ಥ ಮಾಡ್ಕೊಳ್ಳಿ, ಯುದ್ಧದಿಂದ ಅಲ್ಲಿಂದ ಬರಬೇಕಾಗಿರ್ತಕ್ಕಂತಹ ಪ್ರಮುಖವಾದ ವಸ್ತು, ನಿಮ್ಮನೆಯಲ್ಲಿ ರವೆ ಇರ್ಬೋದು ಉಪ್ಪಿಟ್ಟು ಮಾಡೋದಕ್ಕೆ, ಅದಕ್ಕೆ ಬೇಕಾಗಿರ್ತಕ್ಕಂಥ ತೆಂಗಿನಕಾಯಿ, ಕೊತ್ತಂಬರಿ, ಕರಿಬೇವು, ಹಸಿಮೆಣಸಿನಕಾಯಿ, ಟೊಮಾಟೊ ಬರಲಿಲ್ಲ ಅಂದ್ಕೊಳ್ಳಿ, ಉದಾಹರಣೆ, ನೀವು ಸ್ವಲ್ಪ ನಗಲಿ ಅಂತ. ಸೊ ಈಗೇನಾಗ್ತದೆ, ಆ ಪದಾರ್ಥ ಬರದೇ ಇದ್ದಾಗ ಇಲ್ಲಿ ಸಮಯದ ಅಭಾವ ಆಗಿ, ಇಲ್ಲ ಒಂದು ತಿಂಡಿ ಬಿಡಬೇಕು ಅಥವಾ ತಿಂಡಿಯನ್ನೇ ತಿನ್ನಬೇಕು ಅಂದರೆ ಸಮಯವನ್ನು ಕಳ್ಕೋಬೇಕು. ನೋಡಿ, ತಿಂಡಿ ಬೇಕು ಅಂದರೆ ಸಮಯ ಹೋಯಿತು, ಕಾದಬೇಕು, 1 ಅವರ್ ಮುಂದಕ್ಕೆ ಹೋಯಿತು ಅಂದ್ಕೊಳ್ಳಿ, 1 ಅವರ್ ಲೇಟಾಗಿ ಬಂದು ಅಂದ್ಕೊಳ್ಳಿ. ಆ 1 ಅವರಲ್ಲಿ ನೀವು ಮಾಡಬೇಕಾಗಿರ್ತಕ್ಕಂತಹ ಕೆಲಸಗಳು ಅಲ್ಲಿಗೆಲ್ಲ ಮುಂದಕ್ಕೆ ಹೋಗ್ತಾ ಇದೆ ಅಂತ ಅರ್ಥ. ಎಲ್ಲವೂ ಕೂಡ ಮುಂದಕ್ಕೆ ಹೋಗ್ತಾ ಇದೆ ಅಂತ. ನೀವು ಆ 1 ಅವರನ್ನು ಮತ್ತೆ ಬಾ ಅಂದರೆ ಬರೋದಿಲ್ಲ. ಇಲ್ಲಿ ಕೆಲಸ, ನಾನು ಹೇಳ್ತಾ ಇರ್ತಕ್ಕಂಥದ್ದು ಅರ್ಥ ಮಾಡ್ಕೊಳ್ಳಿ, ಎಲ್ಲ ಕೆಲಸ ಅಲ್ಲ, ಪ್ರಮುಖವಾದ ಕೆಲವು ಇಂಪಾರ್ಟೆಂಟ್ ವರ್ಕ್ಗಳಿದ್ದಾಗ ನೀವು ಆ ಸಮಯವನ್ನು ಕಳ್ಕೊಂಬಿಡ್ರಿ ಅಂದ್ಕೊಳ್ಳಿ, ಆ ಸಮಯವನ್ನು ಮತ್ತೆ ಬರೋದಕ್ಕೆ ಬಿಡೋದಿಲ್ಲ. ಸೊ ಈ ಒಂದು ಸನ್ನಿವೇಶವನ್ನು ಮುನ್ನೆಚ್ಚರಿಕೆಯಾಗಿ, ಇದು ನಾನು ಇವಾಗ ಯುದ್ಧದ ವಿಚಾರಕ್ಕೆ ಬರ್ತೇನೆ. ಯುದ್ಧದ ವಿಷಯಕ್ಕೆ ಬಂದಾಗ ಏನಾಗ್ತದೆ, ನಮಗೆ ಬರಬೇಕಾಗಿರ್ತಕ್ಕಂತಹ ಅತ್ಯಮೂಲ್ಯ ವಸ್ತುಗಳು, ದ ಡಿಮ್ಯಾಂಡ್ ಪ್ರಾಡಕ್ಟ್ಸ್, ಅದು ತಡ ಅಕಸ್ಮಾತ್ ಆಗೋದ್ರೆ ವಿಚಲಿತರಾಗೋದು ಅಂತಂದರೆ ಬ್ಲೇಮ್ ಮಾಡೋದಕ್ಕೆ, ಯಾವುದರಿಂದ ಬ್ಲೇಮ್, ಯಾರನ್ನ ಯಾತಕ್ಕೋಸ್ಕರ ಬ್ಲೇಮ್ ಮಾಡಬೇಕಿಲ್ಲಿ, ಸಾಂದರ್ಭಿಕವಾಗಿ ಆಲೋಚನೆ ಮಾಡಬೇಕಾಗಿರ್ತಕ್ಕಂತಹ ವಿಚಾರ ಇದು. ಇಂಟೆನ್ಷನಲಿ ಆಗೋದು ಯಾವುದು, ಕೆಲಸದ ನಿರ್ವಹಣೆಯಲ್ಲಿ ಬೇಜವಾಬ್ದಾರಿತನವನ್ನು ತೋರಿಸ್ತಕ್ಕಂಥದ್ದು. ಅಂದರೆ ನಾವೇ ಅದನ್ನು ಮಾಡಬೇಕಾಗಿರ್ತಕ್ಕಂಥ ಕೆಲಸವನ್ನು ಬಿಡು ಇನ್ನೊಂದು 1 ಅವರ್ ಆದಮೇಲೆ ಮಾಡ್ಕೊಳ್ಳೋಣ, ಅಥವಾ ಮರ್ತು ಬಿಡ್ತಕ್ಕಂಥದ್ದು, ಅಯ್ಯೋ ಆಮೇಲೆ ಮಾಡ್ಕೊಂಡ್ರಾಗುತ್ತೆ ಬಿಡು ಅನ್ನೋ ಇನ್ನೇನೋ ಕೆಲಸದಲ್ಲಿ ಬ್ಯುಸಿ ಆಗಿಬಿಟ್ಟಾಗ, ಇದು ಎಲ್ಲೋ ಒಂದು ಕಡೆ ಅದು ನಮ್ಮಿಂದ ಆದಂತಹ ಅಚಾತುರ್ಯ ಅಂತ ಹೇಳ್ತೇವೆ. ಅಂದರೆ ಕೆಲಸದ ಆ ಒಂದು ವಿಶೇಷ ಸಂದರ್ಭಗಳಲ್ಲಿ, ಈಗ ನಾ ಹೇಳಿದ್ನಲ್ಲ, ಇಂಥ ಸಂದರ್ಭಗಳಲ್ಲಿ ನಮ್ಮಿಂದ ಆದಂತಹ ತಪ್ಪು, ಅಂದರೆ ವೈಯಕ್ತಿಕವಾಗಿ ಆದಂತಹ ತಪ್ಪುಗಳನ್ನು ತಪ್ಪು ಅಂತ ಪರಿಗಣನೆಗೆ ತೆಗೆದುಕೊಳ್ತಕ್ಕಂಥ ಸಂದರ್ಭ. ಈ ಪ್ರಾಕೃತಿಕವಾಗಿ ಆಗ್ತಕ್ಕಂಥದ್ದು ಅಥವಾ ಬೇರೆ ಇನ್ಯಾವುದೋ ಕಾರಣಾಂತರಗಳಿಂದ ಎಲ್ಲೋ ಆದ ಯುದ್ಧದ ಸನ್ನಿವೇಶಗಳು ನಮ್ಮ ಮೇಲೆ ನೇರ ಪರಿಣಾಮ ಬೀಳದೇ ಇದ್ದರೂ ಕೂಡ, ಅಂದರೆ ಯುದ್ಧ ನಮ್ಮ ಮೇಲೆ ನಡೀದೇ ಇದ್ದರೂ ಕೂಡ ಅದರ ಪರಿಣಾಮಗಳು ಬೇರೆಯವರ ಮೇಲೆ ಅದರ ಇಂಪ್ಯಾಕ್ಟ್ ಇದ್ದೇ ಇರ್ತದೆ. ಅದನ್ನು ನಮ್ಮ ಪ್ರಧಾನಿಗಳು ಎಚ್ಚರಿಸ್ತಾ ಇದ್ದಾರೆ, ಜಾಗರೂಕರಾಗಿರಿ. ಹಣ ಬಹಳ ಇಂಪಾರ್ಟೆಂಟ್. ಈ ಸಮಯದಲ್ಲಿ ಹಣದ ಬಳಕೆಯನ್ನು ಸಮರ್ಪಕವಾಗಿ ಮಾಡಿಕೊಳ್ಳಿ. ವ್ಯರ್ಥವಾದಂತಹ ವಸ್ತುಗಳನ್ನು ಕೊಂಡ್ಕೋಬೇಡಿ. ಹಾಗೆಂದರೆ
ಆಗತಕ್ಕಂಥದ್ದು ನೀಡ್, ಬೇಕಾಗಿರ್ತಕ್ಕಂಥ ವಸ್ತುಗಳು ತೆಗೆದುಕೊಳ್ಳೇಬೇಕು. ಅವರು ಹಾಗೆ ಹೇಳಿಲ್ಲ. ಅವಕಾಶಗಳಿದ್ದಾಗ, ಅವಕಾಶ ಪ್ರತಿಯೊಬ್ಬರ ಜೀವನದಲ್ಲಿ ಇರ್ತದೆ, ಅಂತಹ ಅವಕಾಶಗಳನ್ನು ಸಮರ್ಪಕವಾಗಿ ಬಳಕೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇರ್ತಕ್ಕಂಥದ್ದು ಅಲ್ಲಿ ಪ್ರಧಾನಿಗಳು ಹೇಳ್ತಾ ಇರ್ತಕ್ಕಂಥದ್ದು ಅಂತ ನಾನು ಹೇಳ್ತಾ ಇದ್ದೇನೆ. ಹೀಗೆ ನಾವು ಅರ್ಥವನ್ನು ಮಾಡ್ಕೊಳ್ಳೋದ್ರಲ್ಲಿ ವಿಫಲರಾಗ್ತಾ ಇದ್ದೀವಾ, ಇದು ಪ್ರಶ್ನೆ. ಸಮಸ್ಯೆಯನ್ನು ಸರಿಯಾದ ರೀತಿಯಲ್ಲಿ ವಿವರಣೆ ಕೊಡೋದರಲ್ಲಿ ಭಾಳಷ್ಟು ಮಂದಿ ಅದನ್ನು ಬಹಳ ವಿಚಾರವಾಗಿ ಹೇಳ್ಕೊಂಡು ಬಂದಿದ್ದಾರೆ. ಭಾಳ ಖುಷಿಯಾಯಿತು ಕೇಳ್ತಕ್ಕಂಥವ್ರಿಗೆ. ಇನ್ನಷ್ಟು ಮಂದಿ ಇಲ್ಲ ನಾವು ಕೊಂಡ್ಕೊಳ್ಳೇಬೇಕು ಅಂದರು. ಎಸ್, ದ ಪೀಪಲ್ ಹೂ ಹ್ಯಾವ್ ದ ಮನಿ ದೇ ವಿಲ್ ಬೈ ಇಟ್. ಅದರಲ್ಲಿ ಏನು ಸಮಸ್ಯೆ ಏನಿಲ್ಲ. ಇರ್ತಕ್ಕಂಥವ್ರಿಗೆ ಅದು ದೊಡ್ಡ ಸಮಸ್ಯೆನೇ ಅಲ್ಲ. ಅವರು ಹೇಳ್ತಾ ಇರತಕ್ಕಂಥದ್ದು ಈ ಇರುವೆಯ ಕತೆ ಒಂದು ಹೇಳಿದ್ದೆ. ಮುಂದೆ ಮಳೆ ಬರುತ್ತೆ ಅಂತ ಸ್ವಲ್ಪ ಜೋಪಾನವಾಗಿ ಇರೋದಕ್ಕೆ ಅದೊಂದಷ್ಟು ಊಟವನ್ನು ತೆಗೆದುಕೊಂಡೋಗಿ ಮುಚ್ಚಿಟ್ಕೊಳ್ತಾ ಇರ್ತದೆ. ಹಾಗೆ ಮುಂದೆ ಏನಾದರೂ ಅಸಂದರ್ಭ ಬರುವಂತಹ ಸನ್ನಿವೇಶ ಇದ್ದರೆ ಅದನ್ನು ನೀವು ಎದುರಿಸಲು, ಹೆದರ್ಕೊಳ್ಳೋದಕ್ಕಲ್ಲ, ಎದುರಿಸುವುದಕ್ಕೆ, ಅಂದರೆ ನೀವು ಆ ಸಮಸ್ಯೆಗಳನ್ನು ಪರಿಷ್ಕಾರ ಮಾಡ್ಕೊಳ್ಳೋದಕ್ಕೆ ನಿಮ್ಮ ಕೈಯಲ್ಲೇ ಸಾಧ್ಯ. ಅದನ್ನು ನೀವು ಸಮರ್ಪಕವಾಗಿ ನಿರ್ವಹಣೆ ಮಾಡಿದ್ರೆ ದೇಶದ ಭದ್ರತೆಗೆ ಸಮರ್ಪಕವಾಗಿ ನಾವು ಅದಕ್ಕೆ ಏನು ಬೇಕೋ ಪೂರಕವಾಗಿ ನಾವು ಇರೋದಕ್ಕೆ ಸಮ ಆಗ್ತದೆ, ಅಥವಾ ಬ್ಯಾಲೆನ್ಸ್ ಮಾಡೋದಕ್ಕೆ ಸರಿ ಹೋಗ್ತದೆ ಅನ್ನೋದನ್ನು ಅವರು ಎಲ್ಲ ಕಡೆ ಹೇಳ್ಕೊಂಡು ಹೋಗ್ತಾ ಇದ್ದಾರೆ. ಇದು ಬರೀ ಭಾರತಕ್ಕೆ ಸೀಮಿತ ಆಗಿರ್ತಕ್ಕಂಥದ್ದಲ್ಲ. ಅವರು ಹೇಳ್ತಾ ಇರ್ತಕ್ಕಂಥ ವಿಚಾರ ಬರೀ ಭಾರತಕ್ಕೆ ಸೀಮಿತ ಆಗಿರ್ತಕ್ಕಂಥದ್ದಲ್ಲ. ಈಗ ನೋಡಿ, ಯಾವುದೋ ದೇಶ, ಯುದ್ಧದ ದೇಶಗಳಿಂದ ಬರ್ತಕ್ಕಂಥದ್ದು ನಮಗೆ ಬರದೇ ಇದ್ದರೆ ಅಲ್ಲಿಂದ ಬರ್ತಕ್ಕಂತಹ ಆಮದು ಪದಾರ್ಥಗಳು, ರಫ್ತು ಪದಾರ್ಥಗಳು ಸರಿಯಾಗಿ ಹೋಗಿಲ್ಲ ಅಂದರೆ ಈಗ ಅದು ಆಗಿರ್ತದೆ, ಇಂಬ್ಯಾಲೆನ್ಸ್ ಆಗಿರ್ತದೆ. ಇದು ಬರೀ 2 ದೇಶ 3 ದೇಶದ ಕತೆ ಆಗೋದಿಲ್ಲ. ಎಲ್ಲವೂ ಕೂಡ ಒಂದಕ್ಕೊಂದಕ್ಕೆ ರಿಲೇಟೆಡ್ ಆಗಿರ್ತದೆ. ಅದರಲ್ಲಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪದಾರ್ಥಗಳಲ್ಲಿ ಏನಾದರೂ ವ್ಯತ್ಯಯ ಆದರೆ, ಯಾವುದು ಇಂಪಾರ್ಟೆಂಟ್ ಪದಾರ್ಥಗಳು, ಮನುಷ್ಯನಿಗೆ ಬೇಸಿಕ್ಕಾಗಿ ಬೇಕಾಗಿರ್ತಕ್ಕಂಥದ್ದು ಕೆಲವೊಂದಷ್ಟು ಪದಾರ್ಥಗಳಿದೆ. ಆಗ ಅಲ್ಲಿರ್ತಕ್ಕಂತಹ ಒಂದಷ್ಟು ವಾತಾವರಣ ಗೊಂದಲ ಸ್ಥಿತಿಗೆ ಹೋಗ್ತಕ್ಕಂತಹ ಸನ್ನಿವೇಶ ಆಗಬಾರದು. ಅರ್ಥ ಮಾಡ್ಕೊಳ್ಳಿ, ಆಗಬಾರದು ಅನ್ನೋದಕ್ಕೋಸ್ಕರ ಮುಂಜಾಗರೂಕತೆಯಾಗಿರೋದಕ್ಕೋಸ್ಕರ ಪಾಪ ಅವರು ಅದನ್ನೆಲ್ಲ ಹೇಳ್ತಿದ್ದಾರೆ. ಬಟ್ ಇಲ್ಲಿ ನಾನು ಹೇಳ್ತಾ ಇರ್ತಕ್ಕಂಥದ್ದು ಒಬ್ಬ ಪ್ರಧಾನಿ ಏನು ಹೇಳ್ತಿದ್ದಾರೆ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದೇನೆ. ಅವ್ರ ಹೆಸರಿಟ್ಟು ಅವರು ವೈಯಕ್ತಿಕವಾಗಿ ಹೇಳ್ತಾ ಇರ್ತಕ್ಕಂಥದ್ದಲ್ಲ. ಇಡೀ ಇದೊಂದು ಮೆಸೇಜ್ ಇದು ಇಡೀ ಪ್ರಪಂಚಕ್ಕೆ ಹೇಳ್ತಾ ಇರ್ತಕ್ಕಂಥ ಒಂದು ಮೆಸೇಜ್ ಇದು. ಸೊ ಅದರಿಂದ ಯುದ್ಧ, ಅದರ ಗಾಂಭೀರ್ಯತೆಗಳ ಬಗ್ಗೆ ಸ್ವಲ್ಪ ಪ್ರಮಾಣದಲ್ಲ ನಮ್ಮ ಬೇಸಿಕ್ ಓದಿರೋ ತಿಳ್ಕೊಂಬಿಟ್ರೆ ಸಾಕು. ನಾವು ತುಂಬ ದೊಡ್ಡ ಯುದ್ಧದ ಸ್ಥಿತಿಗಳನ್ನು ಮತ್ತು ಅದರ ರಾಜತಾಂತ್ರಿಕತೆಗಳು ಇವೆಲ್ಲ ನಾವು ತುಂಬ ಡೆಪ್ತು ತಿಳ್ಕೊಬೇಕಾಗಿಲ್ಲ. ಅದರಿಂದ ಆಗ್ತಕ್ಕಂತಹ ಮುಂದೆ ಆಗ್ತಕ್ಕಂತಹ ಕೆಲವು ಅಸ್ವಾಭಾವಿಕ ಪರಿಸ್ಥಿತಿಗಳನ್ನು ನಾವು ತಯಾರಿ ಮಾಡ್ಕೋಬೇಕು ಅಷ್ಟೇ. ನೋಡಿ, ಅದರಿಂದ ದೊಡ್ಡ ಸಮಸ್ಯೆ ಇಲ್ಲ. ನೋಡಿ, ವೆರಿ ಸಿಂಪಲ್. ಪ್ರತಿಯೊಂದನ್ನು ನಾವು ಓದಿದ್ದೀವಿ, ತಿಳ್ಕೊಂಡಿದ್ದೀವಿ ಅನ್ನೋದಕ್ಕಿಂತ ಅಕ್ಕಪಕ್ಕ ನಡೀತಕ್ಕಂಥ ಹಲವು ಸಣ್ಣ ಸಣ್ಣ ಘಟನೆಗಳು ಕೂಡ ಹೇಳ್ತಾ ಇರ್ತವೆ ಭಾಳಷ್ಟು ವಿಷಯಗಳನ್ನು. ಸೊ ಕೀಪ್ ಆನ್ ವಾಚಿಂಗ್ ISTA ಇಷ್ಟ ಯುದ್ಧದ ಗಾಂಭೀರ್ಯತೆ. ಎಲ್ಲರಿಗೂ ಕೂಡ ಇನ್ನಷ್ಟು ವಿಷಯಗಳನ್ನು ಇನ್ನಷ್ಟು ಸುಲಭೀಕೃತವಾಗಿ ಹೇಳ್ತಕ್ಕಂಥ ಪ್ರಯತ್ನವನ್ನು ನಾನು ಮಾಡ್ತೇನೆ. ಒಂದೋ ಎರಡೋ ಮಾತಿನ ಮಧ್ಯದ ಅಸಹಜ ಆತುರದ ಪದಗಳ ವ್ಯತ್ಯಾಸ ಆಗಿದ್ದರೆ ಅದನ್ನು ನೀವೇ ಸರಿಪಡಿಸ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡಿ ನನಗೂ ತಿಳಿಸಿ. ಅದು ಈ ಥರ ಹೇಳೋದು ಹೀಗೆ ಹೇಳಿದಿದ್ರೆ ಇನ್ನೂ, ಆದರೆ ನಾನು ಸುಲಭವಾಗಿ ಅರ್ಥ ಮಾಡಿಸುವಂತಹ ಪ್ರಯತ್ನ ಅಷ್ಟೇ. ತುಂಬ ದೊಡ್ಡ ಪದಗಳು ಬಳಸ್ಬಿಟ್ರೆ ಆ ಪದಗಳನ್ನು ಅರ್ಥ ಮಾಡ್ಕೊಳ್ಳೋದು ಕೂಡ ಕಷ್ಟ ಆಗಬಹುದೇನೋ, ನಿಮ್ಗಳಿಗಲ್ಲ, ಅರ್ಥ ಆಗದೆ ಇರತಕ್ಕಂಥವ್ರಿಗೆ. ಸೊ ಕೀಪ್ ಆನ್ ವಾಚಿಂಗ್. ನಿಮ್ಮೆಲ್ಲರ ISTA ಇಷ್ಟ, ಈ ಶಕಾರಕ್ಕೆ ಟಾವತ್ತು ಇಷ್ಟ. ಮತ್ತಷ್ಟು ವಿಚಾರಗಳೊಂದಿಗೆ ಮತ್ತೆ ಗಾಂಭೀರ್ಯ ವಿಚಾರಗಳು ಕೂಡ ಇರ್ತದೆ, ನಗು ಬರೆಸ್ತಕ್ಕಂತಹ ತಮಾಷೆ ವಿಷಯಗಳು ಕೂಡ ಇರ್ತದೆ. ಎಲ್ಲವನ್ನು ಕೂಡ ಅದೇ ಮನಸ್ಥಿತಿಯಲ್ಲಿ ನೋಡಿ ನಿಮ್ಮ ಮನಸ್ಸಿಗೆ ಅದಕ್ಕೆ ಬೇಕಾದಂತಹ ತಯಾರಿಯನ್ನು ಮೊದಲೇ ಮಾಡ್ಕೊಳ್ಳಿ. ತಮಾಷೆಯನ್ನು ಸೀರಿಯಸ್ ಆಗಿ ತಗೊಳ್ತಕ್ಕಂಥದ್ದು ಅಥವಾ ತುಂಬ ಸೀರಿಯಸ್ ಆಗಿರ್ತಕ್ಕಂಥ ವಿಷಯ ಏನಿದೆ ಬಿಡು ಇದರಲ್ಲಿ ಅಂತ ತಿಳ್ಕೊಳ್ತಕ್ಕಂತಹ ಒಂದನ್ನು ಮಾಡೋಕ್ಕೆ ಹೋಗಬೇಡಿ. ಗಾಂಭೀರ್ಯ ವಿಚಾರಗಳು ಗಂಭೀರವಾಗೇ ಇರಬೇಕು. ತಮಾಷೆ ನಗುವನ್ನು ಕೊಡಬೇಕು. ಆ ನಗು ಇನ್ನೊಬ್ಬರನ್ನು ನಗೆಪಾಟ್ಲು ಮಾಡ್ತಕ್ಕಂಥದ್ದು, ನಮ್ಮನ್ನೇ ನಾವು ನಗೆಪಾಟ್ಲು ಮಾಡ್ಕೊಳ್ತಕ್ಕಂಥದ್ದು ಇರಬಾರ್ದು. ಹೀಗೆಲ್ಲ ಇರ್ತದೆ ವಿಷಯಗಳು. ಸೊ ಕೀಪ್ ಆನ್ ವಾಚಿಂಗ್ ಅಪ್ಪ. ಥ್ಯಾಂಕ್ ಯು.